ಹಲೋ SSLC ಚಾಂಪಿಯನ್ಸ್, ಎಲ್ಲರೂ ಸಕ್ಕದಾಗಿರಲ್ಲ. ನಾನು ನಿಮ್ಮ ರಾಹುಲ್ ಪಡಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಇವತ್ತು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಸೊ ಐಡೆಂಟಿಟೀಸ್ ಪ್ರೀವಿಯಸ್ ಅಂದರೆ ಲೈಕ್ 2019 2024 ತನಕ ಏನೇನು ಐಡೆಂಟಿಟೀಸು ಟೆಕ್ಸ್ಟ್ ಬುಕ್ಕಿಂದ ಹೊರಗೆ ಏನು ಕೇಳಿದ್ದಾರೆ, ಸೊ ಅದಷ್ಟು ನೋಡೋಣ ಇನ್ ಎ ಈಸಿ ಆ್ಯಂಡ್ ಸಿಂಪ್ಲರ್ ವೇ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕಾನ್ಸೆಪ್ಟ್. ಐಡೆಂಟಿಟಿ ಸೈನ್ ಥೀಟಾ ಕಾಸ್ ಥೀಟಾ ಕೊಟ್ಟು ಕ್ವಶನ್ ಕೊಟ್ಟು ಸಾಲ್ವ್ ಮಾಡಿರಿ ಅಂದರೆ ಈಸಿಯಾಗಿ ಸಾಲ್ವ್ ಮಾಡ್ತೀನಿ ಆ್ಯಂಡ್ ಖುಷಿಯಿಂದ ಸಾಲ್ವ್ ಮಾಡ್ತೀನಿ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಬಿಗಿನ್. ಸೊ ಸಿಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಲಾಸ್ಟ್ ಇಯರ್ ಕೇಳಿದ್ದಿದ್ದೆ, ಇದು ಸೆಕೆಂಡ್ ಎಕ್ಸಾಮಲ್ಲಿ. ಸಿಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ -1 ಡಿವೈಡ್ ಬೈ ಟ್ಯಾನ್ ಥೀಟಾ ಮೈನಸ್ ಸಿಕೆಂಡ್ ಥೀಟಾ. ಓಕೆ, RHS ಇದೆ. ಹಿಂಗಿದ್ದಾಗ ಯೂಶಲಿ ಒಂದೊಂದು ಸಲ ಸೈನ್ ಥೀಟಾ ಕಾಸ್ ಥೀಟಾಗೆ ಕನ್ವರ್ಟ್ ಮಾಡ್ಕೊಳೋದು ಜಾಸ್ತಿ ಪ್ರಾಬ್ಲಮ್ಸ್. ಹಂಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಅಂದರೆ ಈಸಿ ಆಗುತ್ತೆ. ಇಲ್ಲ ಇನ್ನೂ ಫಾಸ್ಟಾಗಿ ಅಂದರೆ ಕೆಲವೊಂದು ಸಲ ನೀವು ಅಗೇನ್ ಎಷ್ಟು ಪ್ರಾಬ್ಲಮ್ ಬಿಡಿಸ್ತಿರೋ ನೀವು ಕ್ವಶನ್ ನೋಡಿದ ತಕ್ಷಣ ಓಕೆ ಇದು ಹಿಂಗೆ ಮಾಡ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಅಗೇನ್ ನ್ಯೂಮರೇಟರ್ ಡಿನಾಮಿನೇಟರ್ ಕೆಳಗೆ. ಡಿನಾಮಿನೇಟರ್ನ ಆದಷ್ಟು ಏನು ಟಚ್ ಮಾಡೋಕ್ಕೆ ಹೋಗ್ಬೇಡ್ರಿ. ಡಿನಾಮಿನೇಟರ್ ಹೆಂಗಿದೆ ಯೂಶಲಿ ಹಾಗೆ ಬಿಡ್ರಿ. ನೀವೇನೇ ಮಾಡೋಂಗಿದ್ರು ಜಾಸ್ತಿ ನ್ಯೂಮರೇಟರಲ್ಲೇ ಏನೋ ಒಂದು ಪ್ಲಸ್ಸು ಮೈನಸ್ಸು ಅಥವಾ ಲೈಕ್ ಪ್ಲಸ್ಸು ಮೈನಸ್ ಅನ್ನೋದಕ್ಕಿಂತ ಚೇಂಜಸ್ ಏನೋ ಮಾಡೋಂಗಿದ್ರೆ ಜಾಸ್ತಿ ನ್ಯೂಮರೇಟರ್ ಫೋಕಸ್ ಮಾಡಿರಿ. ಡಿನಾಮಿನೇಟರ್ನ ಆದಷ್ಟು ಟಚ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಈಗ ಸಿಕೆಂಡ್ ಥೀಟಾ ಟ್ಯಾನ್ ಥೀಟಾ, ಓಕೆ, ಐಡೆಂಟಿಟಿ ಅಂತ ಬಂದಾಗ ಐಡೆಂಟಿಟಿ ಸಿಕೆಂಡ್ ಥೀಟಾ ಟ್ಯಾನ್ ಥೀಟಾ ದೇರ್ ಲಿಂಕ್ ಹೆಂಗೆ 1 + ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸಿಕೆಂಡ್ ಸ್ಕ್ವೇರ್ ಥೀಟಾ, ಹೌದಾ ಇಲ್ಲ? ಸೊ ಈ ಐಡೆಂಟಿಟಿ ಇಲ್ಲಿ ಟ್ಯಾನ್ ಥೀಟಾ ಸಿಕೆಂಡ್ ಥೀಟಾ ಎಲ್ಲ ಅದೇ ಇದೆ. ಸೊ ನಾನು ಏನು ಮಾಡ್ತೀನಿ, 1 ಜಾಗದಲ್ಲಿ ಐಡೆಂಟಿಟಿನ ಹಾಕ್ತೀನಿ. ಹೆಂಗೆ ಹಾಕೋದು? ಸೊ 1 ಲೆಫ್ಟ್ ಸೈಡ್ ಇಡ್ತೀನಿ, ಟ್ಯಾನ್ ಸ್ಕ್ವೇರ್ ಥೀಟಾನ ರೈಟ್ ಸೈಡ್ ಕಳಿಸ್ತೀನಿ. ಸೊ 1 ಈಸ್ ಈಕ್ವಲ್ ಟು ಏನಾಯಿತು, ಸಿಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಆಯ್ತಲ್ಲ? ಸೊ ಈ 1 ಜಾಗದಲ್ಲೇ ಅದನ್ನು ಹಾಕ್ರಿ. ಸೊ ಏನಾಗುತ್ತೆ, ಓಕೆ, ಸೊ ಸಿಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಹಂಗೆ ಇಡ್ತೀನಿ. ಸಿಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಮೈನಸ್ 1. ಸೊ 1 ಜಾಗದಲ್ಲಿ ಅದನ್ನು ಹಾಕ್ತೀನಿ. ಸೊ ಬ್ರ್ಯಾಕೆಟಲ್ಲಿ ಹಾಕ್ರಿ, ಸಿಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಆ್ಯಂಡ್ ಡಿನಾಮಿನೇಟರ್ ನಾನು ಟಚ್ ಮಾಡ್ತಿಲ್ಲ. ಸೊ ಟ್ಯಾನ್ ಥೀಟಾ ಮೈನಸ್ ಸಿಕೆಂಡ್ ಥೀಟಾ ಪ್ಲಸ್ 1. ಸೊ ನೆಕ್ಸ್ಟು ಇದು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಇದೆ. ಸೊ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಏನಂತ ಬರುವುದು, a + b × a - b. ಸೊ ಡಿನಾಮಿನೇಟರ್ ಹಾಗೆ ಇರುತ್ತೆ, ಸಿಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಸಿಕೆಂಡ್ ಥೀಟಾ ಮೈನಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಸೊ ಸಿಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಅಂದರೆ a + b × a - b ಅಂದರೆ ಸಿಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಡಿವೈಡೆಡ್ ಬೈ ನ್ಯೂಮರೇಟರ್ ಹಾಗೆ ಇಟ್ಟೆ, ಟ್ಯಾನ್ ಥೀಟಾ ಮೈನಸ್ ಸಿಕೆಂಡ್ ಥೀಟಾ ಪ್ಲಸ್ 1. ನೆಕ್ಸ್ಟು ಇಲ್ಲಿ ಸಿಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇದೆ, ಇದು ಮೈನಸ್, ಇದು ಸಿಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇದೆ, ಕಾಮನ್ ತೆಗಿಬೋದು. ಸೊ ಈ ಪಾರ್ಟ್ ನೋಡಿದ್ರಿ ಅಂದರೆ ಇಲ್ಲೇನು ರೆಡ್ಡಲ್ಲಿ ಬರೀತಿದ್ದೀನಿ, ಸೊ ಇದು ಕಾಮನ್ ಇದೆ. ಸೊ ಈ ಕಾಮನ್ನ ನಾನು ಹೊರಗೆ ತೆಗಿತೀನಿ. ಸೊ ಹೊರಗೆ ತೆಗೆದಾಗ ಏನಾಗತ್ತಪ್ಪ, ಸಿಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಹೊರಗೆ ತೆಗೆದ. ಈಗ ಬ್ರ್ಯಾಕೆಟಲ್ಲಿ ಸಿಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಹೊರಗೋಯ್ತು. ಈ ಜಾಗದಲ್ಲಿ ಏನು ಬರುತ್ತೆ, 1. ರೆಡ್ ಜಾಗದಲ್ಲಿ 1 ಬರುತ್ತೆ, ಯಾಕಂದರೆ ಹೊರಗೆ ತೆಗೆದಿದ್ದೀನಿ. ಅಗೇನ್ ಈ ರೆಡ್ ಜಾಗದಲ್ಲಿ ಏನು ಬರುತ್ತೆ, 1 ಮೈನಸ್, ಇದು ಇಂಟು ಇರೋದ್ರಿಂದ ಈ ಇಂಟು ಹಾಗೆ ಕಂಟಿನ್ಯೂ ಆಗುತ್ತೆ. 1 ಮೈನಸ್ ಬ್ರ್ಯಾಕೆಟಲ್ಲೇ ಅಗೇನ್ ಸಿಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ, ಬ್ರ್ಯಾಕೆಟಲ್ಲಿ 1 ಮೈನಸ್ ಇಂಟು ಇರೋದ್ರಿಂದ ಈ ಪಾರ್ಟ್ ಏನಿದೆ ಹಾಗೆ ಇದೆ, ಡಿವೈಡೆಡ್ ಬೈ ಕೆಳಗೆ ಟ್ಯಾನ್ ಥೀಟಾ ಮೈನಸ್ ಸಿಕೆಂಡ್ ಥೀಟಾ ಪ್ಲಸ್ 1. ಈಗ ಇಲ್ಲಿ ಕೇರ್ಫುಲ್ಲಾಗಿ ನೋಡ್ರಿ, ಈ ಪಾರ್ಟನ್ನು ಅಷ್ಟೇ ನಾನು ಇಲ್ಲಿ ಬರಿತೀನಿ, ಈ ಪಾರ್ಟ್ ಏನಿದೆ ಅಷ್ಟನ್ನೇ ಇಲ್ಲಿ ಸೈಡಿಗೆ ಬರಿತೀನಿ. ಸೊ ಏನಾಗುತ್ತೆ, 1 ಮೈನಸ್ ಮೈನಸ್ ಇಂಟು ಸಿಕೆಂಡ್ ಥೀಟಾ ಮೈನಸ್ ಸಿಕೆಂಡ್ ಥೀಟಾ. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಪ್ಲಸ್ ಟ್ಯಾನ್ ಥೀಟಾ.
ಸೊ ಇದನ್ನ ನೆಕ್ಸ್ಟ್ ಸ್ಲೈಡ್ ತೊಗೊತೀನಿ. ಸೊ ಇದು ನೋಡ್ಕೊಡ್ರಿ, 1 ಮೈನಸ್ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಸೊ ಮೇಲೆ ಏನು ಬಂತು, 1 ಮೈನಸ್ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ನೋಡ್ರಿ, 1 ಮೈನಸ್ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಅದು ಈ ಪಾರ್ಟಿಂದ ಬಂದಿದ್ದು. 1 ಮೈನಸ್ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಬರದೆ. ನೆಕ್ಸ್ಟು ಹೊರಗೆ ಏನಿದೆ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ, ಅದನ್ನು ಹಿಂಗೆ ಬರಿತೀನಿ ಇಲ್ಲಿ. ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಬರ್ಕೊಂಡೆ, ಹೋಲ್ ಡಿವೈಡೆಡ್ ಬೈ ಸೊ ಹೋಲ್ ಡಿವೈಡೆಡ್ ಬೈ ಕೆಳಗೆ ಡಿನಾಮಿನೇಟರ್ ಟ್ಯಾನ್ ಥೀಟಾ ಮೈನಸ್ ಸೆಕೆಂಡ್ ಥೀಟಾ ಪ್ಲಸ್ 1, ಟ್ಯಾನ್ ಥೀಟಾ ಮೈನಸ್ ಸೆಕೆಂಡ್ ಥೀಟಾ ಪ್ಲಸ್ 1. ಇದು ಅಬ್ಸರ್ವ್ ಮಾಡಿದ್ರೆ ಅಂದರೆ +1 ಮೈನಸ್ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಸೊ ಏನಾಗುತ್ತೆ, ಈ ಪಾರ್ಟ್ ಹೋಯ್ತು. ಅಬ್ಸರ್ವ್ ಮಾಡಿರಿ, ಎರಡು ಸೇಮ್ ಇದೆ, ಹೋಯ್ತು. ಏನು ಉಳಿತು, ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಸೊ ಈಗ ಉಳಿದಿದ್ದು ನನ್ನ ಹತ್ರ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಅಷ್ಟೇ ಉಳಿತು. ಸೊ ಈಗೇನು ಬೇಕು, 1 ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ. ಸೊ ಸೈನ್ ಥೀಟಾ ಕಾಸ್ ಥೀಟಾ ಅಲ್ಲಿ ಬೇಕು. ಸೆಕೆಂಡ್ ಥೀಟಾನೇನಂತ ಬರಿಬೋದು, 1 ಬೈ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾನೇನಂತ ಬರಿಬೋದು, ಸೈನ್ ಥೀಟಾ ಬೈ ಕಾಸ್ ಥೀಟಾ. ಎಲ್ಸಿಯಮ್, ಸೊ ಎಲ್ಸಿಯಮ್ ಏನಾಯಿತು, ಕಾಸ್ ಥೀಟಾ. ಎರಡು ಕಡೆ ಕಾಸ್ ಇದೆ, ಕಾಸು. ನೆಕ್ಸ್ಟ್ ಏನು ಉಳಿತು, 1 ಪ್ಲಸ್ ಸೈನು ನ್ಯೂಮರೇಟರ್. ಇದು ತಾನೇ ಪ್ರೂವ್ ಮಾಡಬೇಕಾಗಿರೋದು. ಬಂತು. ಸೊ ಆರ್ ಎಚ್ ಎಸ್ ಬಂತು. ಸೊ ಲಾಸ್ಟಲ್ಲಿ LHS = RHS, ಹೆನ್ಸ್ ಪ್ರೂವ್ಡ್, ಮುಗೀತು. ನೆಕ್ಸ್ಟ್, ಇಫ್ A, B and C are interior angles of a triangle, then prove that A, B and C interior angles. ಸೊ 3 ಆ್ಯಂಗಲ್ಸ್ ಕೊಟ್ಟಾಗ A, B and C, ಸೊ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಅಥವಾ ಯಾವುದೇ ಟ್ರಯಾಂಗಲ್ದು ಇಂಟೀರಿಯರ್ ಆ್ಯಂಗಲ್ ಸಮ್ 180 ಡಿಗ್ರಿ. ಲೆಫ್ಟ್ ಸೈಡ್ ಏನಿದೆ A ಪ್ಲಸ್ B ಇದೆ. ಸೊ A ಪ್ಲಸ್ B ನಾನು ಒಂದು ಸೈಡ್ ಇಟ್ಟೆ. C ಲೆಫ್ಟ್ ಸೈಡ್ ಇಲ್ಲ, ಕಳಿಸ್ರಿ ರೈಟ್ ಸೈಡು. 180 ಡಿಗ್ರಿ ಮೈನಸ್ C ಆಯಿತು. ಲೆಫ್ಟ್ ಸೈಡ್ ಅಗೇನ್ ನೋಡಿದ್ರಿ ಅಂದರೆ ಡಿವೈಡೆಡ್ ಬೈ 2 ಇದೆ, ಬರೀ A ಪ್ಲಸ್ B ಇಲ್ಲ. ಸೊ ಅಲ್ಲೇನಿದೆ ತೊಗೊಳ್ರಿ, ಡಿವೈಡೆಡ್ ಬೈ 2. ಸೊ ಲೆಫ್ಟ್ ಸೈಡ್ ಮಾಡಿದ್ರೆ ರೈಟ್ ಸೈಡು ಮಾಡಬೇಕು. ಸೊ ಇದೇನಾಗುತ್ತೆ, 180 ಬೈ 2 ಅಂದರೆ ಓಕೆ 180 ಬೈ 2 ಮೈನಸ್ C ಬೈ 2. ಸೊ ಲೆಫ್ಟ್ ಸೈಡು A ಪ್ಲಸ್ B ಬೈ 2. ಸೊ ಏನಾಯಿತು, 90 ಮೈನಸ್ C ಬೈ 2 ಆಯಿತು. ಈಗ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ A ಪ್ಲಸ್ B ಬೈ 2 ಇದೆ, ಹಾಕ್ರಿ. A ಪ್ಲಸ್ B ಬೈ 2 ಇದನ್ನು ಕೊಸೆಕೆಂಡ್ ಸ್ಕ್ವೇರ್ C ಬೈ 2 ಅಂತ ಪ್ರೂವ್ ಮಾಡಬೇಕು. ಸೊ LHS ತೊಗೊಂಡೆ. ಸೊ ಈಗ ಅಗೇನ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್, ವಾಟ್ ಈಸ್ A ಪ್ಲಸ್ B ಬೈ 2? A ಪ್ಲಸ್ B ಬೈ 2 ಅಂದರೆ ಏನು, 90 ಮೈನಸ್ C ಬೈ 2 ತೊಗೊಳ್ರಿ. 90 ಮೈನಸ್ C ಬೈ 2. ಓಕೆ, ಡನ್. ಟ್ಯಾನ್ ಸ್ಕ್ವೇರ್, ಸೊ ಟ್ಯಾನ್ ಈಗ ನೀವು ಸ್ಕ್ವೇರ್ ಬಿಟ್ರಿ ಅಂದರೆ ವಾಟ್ ಈಸ್ ಟ್ಯಾನ್, ಕಾಂಪ್ಲಿಮೆಂಟ್ರಿ ಆ್ಯಂಗಲ್, ಟ್ಯಾನ್ ಆಫ್ 90 ಮೈನಸ್ ಥೀಟಾ. ಓಕೆ, ಇಲ್ಲ ಬರಿತೀನಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಟ್ಯಾನ್ ಆಫ್ 90 ಮೈನಸ್ ಥೀಟಾ ಇಸ್ ಕಾಟ್ ಥೀಟಾ. ಸೊ ಇಲ್ಲಿ 90 ಮೈನಸ್ ಥೀಟಾ ಅಂದರೆ C ಬೈ 2. ಸೊ ಟ್ಯಾನ್ ಆಫ್ 90 ಮೈನಸ್ C ಬೈ 2 ಅಂದರೆ ಏನಾಯಿತು, ಕಾಟ್. 1 ಪ್ಲಸ್ ಹಾಗೆ ಇದೆ, ಟ್ಯಾನ್ ಆಫ್ 90 ಮೈನಸ್ ಥೀಟಾ ಅಂದರೆ ಕಾಟ್ ಥೀಟಾ. ಸೊ ಕಾಟ್ ಸ್ಕ್ವೇರ್ C ಬೈ 2. ಸೊ ಐಡೆಂಟಿಟಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಕೊಸೆಕ್ ಸ್ಕ್ವೇರ್ ಥೀಟಾ. ಏನಿಲ್ಲ, ಥೀಟಾ ವ್ಯಾಲ್ಯೂ ಇಸ್ C ಬೈ 2. RHS ಬಂತು. ಇಷ್ಟು ಸ್ಟೆಪ್ಸಲ್ಲಿ. ಬಟ್ ಇದು ಸ್ಟೆಪ್ಸ್ ಬರೀಬೇಕು ಅಂದರೆ ಇದು ಬರೀಲೇಬೇಕು. ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಇದೆಲ್ಲ ತೋರಿಸಿ ಆಮೇಲೆ ಯು ಕ್ಯಾನ್ ಪ್ರೂವ್ ದಿಸ್. ಡನ್. ಓಕೆ, ನೆಕ್ಸ್ಟು ಪ್ರೂವ್ ದಟ್. ಅಷ್ಟು ಉದ್ದ ಇದೆ.
ಏನಂತ ಪ್ರೂವ್ ಮಾಡಬೇಕು, ಟ್ಯಾನು ಸಿಕೆಂಟ್ ಬೇಕು ನನಗೆ. ಇಲ್ಲಿ ನೋಡ್ರಿ, ಇಲ್ಲಿ ಲೆವೆಲ್ ಎಲ್ ಎಚ್ ಎಸ್ ನೋಡ್ರಿ, ಸಿಕೆಂಟ್ ಇದೆ, ಕಾಸ್ ಇದೆ, ಕಾಟ್ ಇದೆ, ಟ್ಯಾನ್ ಇದೆ, ಎಲ್ಲ ಇದೆ. ಎಲ್ಲ ಇತ್ತು ಅಂದರೆ ಏನೂ ಇಲ್ಲ, ಸೈನು ಕಾಸಿಗೆ ಕನ್ವರ್ಟ್ ಮಾಡಿಬಿಡಿ, ಮುಗೀತು. ಸೊ ಈಗ ಸೈನು ಕಾಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಸಿಕೆಂಟ್ ಎಲ್ ಎಚ್ ಎಸ್ ತೊಗೊತೀನಿ. ಸಿಕೆಂಟ್ನ ಏನಂತ ಬರಿಬೋದು, 1/cos A ಮೈನಸ್ ಕಾಸ್ ಎ ನಂಗೆ ಇಡ್ರಿ, ಯಾಕಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟು ಕಾಟ್ನ cos A/sin A ಪ್ಲಸ್ ಟ್ಯಾನ್ನ sin A/cos A. ನೆಕ್ಸ್ಟ್ ಈಗ ಎಲ್ ಸಿ ಎಮ್, ಇಲ್ಲಿ ಡಿವೈಡ್ ಬೈ 1 ಇದೆ. ಸೊ ಎಲ್ ಸಿ ಎಮ್ ಏನಾಯಿತು, ಕಾಸಸ್ 1 cos A. ಸೊ 1 ಮೈನಸ್, ಇಲ್ಲಿ ನನಗೆ ಕಾಸ್ ಬೇಕು ಅಂದರೆ ಮೇಲೂ ಕಾಸಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ. ಕೆಳಗೆ ಕಾಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೇಲೂ ಕಾಸಿಂದ, ಸೊ ಕಾಸ್ ಸ್ಕ್ವೇರ್ ಎ. ನೆಕ್ಸ್ಟು ಇಲ್ಲಿ ಎರಡೂ ಬೇರೆ ಬೇರೆ ಇದೆ, ಸೊ ಬೇರೆ ಬೇರೆನೇ ಬರುತ್ತೆ. ಸೈನ್ ಎ ಇಂಟು ಕಾಸ್ ಎ. ಸೊ ಕ್ರಾಸ್ ಮಲ್ಟಿಪ್ಲೈ ಹಿಂದೆ ಟ್ರಿಗ್ನೋಮೆಟ್ರಿ ಒನ್ ಶಾರ್ಟಲ್ಲಿ ಹೇಳಿದ್ದೀನಿ, ಲೈಕ್ ಹೇಳಿಲ್ಲ ಅಂದ್ರೂ ಅದು ಅರ್ಥ ಮಾಡ್ಕೋಬೇಕು. ಲೈಕ್ ಎರಡೂ ಬೇರೆ ಬೇರೆ ಇದೆ, ಸೊ ಎರಡೂ ಸೈನ್ ಎ ಕಾಸ್ ಎ ಬರಬೇಕು ಅಂದರೆ ಇಲ್ಲಿ ಸೈನ್ ಎ ಇದೆ, ಕಾಸ್ ಎ ಇಲ್ಲ. ಸೊ ಕೆಳಗೆ ಕಾಸ್ ಎಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೇಲೂ ಕಾಸ್. ಸೊ ಕಾಸ್ ಇಂಟು ಕಾಸ್, ಕಾಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಕಾಸ್ ಇದೆ, ಸೈನ್ ಇಲ್ಲ, ಸೊ ಮೇಲೂ ಸೈನಿಂದ ಮಲ್ಟಿಪ್ಲೈ ಮಾಡಬೇಕು, ಸೈನ್ ಸ್ಕ್ವೇರ್ ಎ. 1 ಮೈನಸ್ ಕಾಸ್ ಸ್ಕ್ವೇರ್ ಎ, 1 ಮೈನಸ್ ಸೈನ್ ಸ್ಕ್ವೇರ್ ಎ. ಈ ಐಡೆಂಟಿಟೀಸ್ ಎಲ್ಲ ಗೊತ್ತಿರಲಿ. ಸೊ ಇದೆಲ್ಲ ಪ್ರತಿ ಸಲ ನೀವು ಬರ್ಕೊಂಡು ಯೋಚನೆ ಮಾಡೋಕ್ಕಾಗಲ್ಲ. ಸೊ ಇದು ಗೊತ್ತಿರಬೇಕು. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ, ಇದು ಸಿಂಪಲ್ ಐಡೆಂಟಿಟಿ 1, ಗೊತ್ತು ತಾನೆ. ಇದು ಅಲ್ದಿರ 1 ಮೈನಸ್, ಓಕೆ, ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಆ ಸೈಡ್ ಕಳಿಸಿದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಇದು ಗೊತ್ತಿರಬೇಕು. ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. ಸಿಮಿಲರ್ಲಿ ರೈಟ್ ಸೈಡ್, ಸಾರಿ ಲೆಫ್ಟ್ ಸೈಡು ಸೈನ್ ಸ್ಕ್ವೇರ್ ಏನು ಹಾಗೆ ಇಟ್ಟರೆ, ಇಲ್ಲಿ ಲೆಫ್ಟ್ ಸೈಡ್ ಸೈನ್ ಸ್ಕ್ವೇರ್ ಹಾಗೆ ಇಟ್ಟೆ, ಕಾಸ್ ಸ್ಕ್ವೇರ್ನ ರೈಟ್ ಸೈಡ್ಗೆ ಕಳಿಸಿದೆ. ಸೊ ಏನಾಗುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಸೊ ಇದೆರಡು ಎಕ್ಸ್ಟ್ರಾ ಏನಿದೆ ಗೊತ್ತಿರಲಿ. ಪ್ರತಿ ಸಲ ಐಡೆಂಟಿಟಿ ಬರ್ಕೊಂಡು ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಏನಾಯಿತು, ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ. ಇಲ್ಲೇನು ಬಂತು, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ. ಐಡೆಂಟಿಟಿ ಅಲ್ಲೇ ಇದೆ, ಎಲ್ಲ ಐಡೆಂಟಿಟಿಯಿಂದನೇ ಆಗ್ತಿದೆ ನೋಡ್ರಿ, ಅಲ್ಲಿ ಬರ್ದಿರೋದು ಸೈನ್ ಎ ಇಂಟು ಕಾಸ್ ಎ. ಆಯಿತು, ಮುಗೀತು. ಇಷ್ಟು ಬಂತು ಅಂದರೆ ಮುಗೀತು. ಸೈನ್ ಎ, ಸೈನ್ ಸ್ಕ್ವೇರ್ ಇದೆ, ಸೈನ್ ಎ ಇದೆ, ಮಲ್ಟಿಪ್ಲೈ ಆಗಿದೆ. ಸೊ ಒಂದು ಕ್ಯಾನ್ಸಲ್ ಮಾಡ್ತೀರಾ. ನೆಕ್ಸ್ಟ್ ಏನು, ಕಾಸ್ ಎ ಇದೆ, ಕಾಸ್ ಎ ಇದೆ, ಏನಾದರೂ ಕ್ಯಾನ್ಸಲ್ ಆಗುತ್ತಾ, ಏನೂ ಆಗಲ್ಲ. ಸೈನ್ ಬೈ, ಅಲ್ಲೇನು ಬೇಕು ನಮ್ಗೆ, ಟ್ಯಾನ್ ಬೇಕು. ಸೈನ್ ಬೈ ಕಾಸ್ ಈಸ್ ಟ್ಯಾನ್. ಈ ಬ್ರ್ಯಾಕೆಟ್ ಒಳಗೆ ಏನಿದೆ ಟ್ಯಾನ್ ಬಂತು. ಇಲ್ಲಿ ಬ್ರ್ಯಾಕೆಟಲ್ಲಿ ಏನು ಉಳಿತು, ಕಾಸ್ ಎ ಅಷ್ಟೇ ಉಳಿತು. ಸೊ 1/cos ಸಿಕೆಂಟ್ ಬೇಕು, ಸಿಕೆಂಟ್ ಬಂತು. ದಟ್ಸ್ ಇಟ್. ಎಲ್ ಎಚ್ ಎಸ್, ಸಾರಿ ಆರ್ ಎಚ್ ಎಸ್ ಬಂತು. ಎಲ್ ಎಚ್ ಎಸ್ ಇಸ್ ಆರ್ ಎಚ್ ಎಸ್, ಹೆನ್ಸ್ ಪ್ರೂವ್ಡ್. ನೆಕ್ಸ್ಟು ಸ್ಕ್ವೇರ್ ರೂಟ್ ಆಫ್ 1 + cos ಎ ಸ್ಕ್ವೇರ್ ಡಿವೈಡ್ ಬೈ 1 ಮೈನಸ್ ಕಾಸ್ ಎ. ಸಿಮಿಲರ್ ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ಕಲ್ಲಿದೆ, ಅಲ್ಲಿ ಸೈನ್ ಕೊಟ್ಟಿದ್ದಾರೆ. ಸೊ ಸ್ಕ್ವೇರ್ ರೂಟ್ ಯಾವಾಗ ಬರುತ್ತೋ ಮೋಸ್ಟ್ ಆಫ್ ದ ಟೈಮ್ ಈ ಥರ ಕೇಳೋ ಚಾನ್ಸಸ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಇಲ್ಲ, ತುಂಬ ಅಪ್ಲಿಕೇಶನ್ ಲೆವೆಲ್ ಕೇಳೋದು, ತುಂಬ ಹೈ ಲೆವೆಲ್ ಕೇಳೋದನ್ನು ಏನು ಮಾಡೋಕ್ಕಾಗಲ್ಲ. ಅವಾಗೂ ಸಾಲ್ವ್ ಮಾಡೋ ಕೆಪಾಸಿಟಿ ಇರಬೇಕು. ಈ ಐಡೆಂಟಿಟೀಸ್ ಮೇಲೆ ಇನ್ನೂ ಹೈಯರ್ ಲೆವೆಲ್ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತೇನೆ. ಬಟ್ ಈಗ ಸದ್ಯಕ್ಕೆ 1 + cos ಎ 1 ಮೈನಸ್ ಕಾಸ್ ಎ ಏನೂ ತಲೆಕೆಡ್ಸ್ಕೊಂಡಿಲ್ಲ. ರ್ಯಾಷ್ನಲೈಸ್ 9th ಓದಿದ್ದೀರ, ರ್ಯಾಷ್ನಲೈಸಿಂಗ್. 10th ರಿಯಲ್ ನಂಬರ್ಸಲ್ಲಿ ರ್ಯಾಷ್ನಲೈಸಿಂಗ್ ಅಂತ ನೋಡಿದ್ದೀರಾ. ಸೊ ರ್ಯಾಷ್ನಲೈಸ್ ಮಾಡಿಬಿಡ್ರಿ ಅಷ್ಟೇ. ರ್ಯಾಷ್ನಲೈಸ್ ಅಂದರೆ 1 ಮೈನಸ್ ಕಾಸ್ ಎ ಕೆಳಗಿದೆ, ಅದನ್ನು ಸೈನ್ ಚೇಂಜ್ ಮಾಡಿಬಿಡೋದು ಅಷ್ಟೇ. ಸೊ ಏನಿದೆ ಬರ್ಕೊಳ್ರಿ, 1 + ಓಕೆ ಕಲರ್ ಸೇಮ್ ಆಯಿತು, ಚೇಂಜ್ ಮಾಡೋಣ ಕಲರ್. ಓಕೆ ಆರೆಂಜ್. ಸೊ 1 + cos ಎ ಇದೆ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ, ಇದು ಸ್ಕ್ವೇರ್ ರೂಟ್. ಸೊ ನಾನು ಏನು ಮಾಡ್ತೀನಿ, ರ್ಯಾಷ್ನಲೈಸ್ ಮಾಡಬೇಕು ಅಂದಾಗ, ಸೊ ಇದು ಏನಿದೆ ಕೆಳಗೇನಿದೆ 1 ಮೈನಸ್ ಕಾಸ್ ಎ ಇದೆ, ಅದ್ರ ಸೈನ್ ಚೇಂಜ್ ಮಾಡಿರಿ. ಸೊ 1 ಮೈನಸ್ ಜಾಗದಲ್ಲಿ ಪ್ಲಸ್
1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಮೇಲೆ ಏನು ತೊಗೊತೀರೋ ಕೆಳಗೆ ಅದೇ ತೊಗೋಬೇಕು. 1 ಪ್ಲಸ್ ಓಕೆ ಇದು ಹೆಂಗೆ ತೊಗೊತೀರಾ ಅಂದರೆ ಅಗೇನ್ ಓಕೆ ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ. 1 ಮೈನಸ್ ಕಾಸ್ ಎ ಇದೆ, 1 ಬರೀತೀರಾ, ಏನು ಕೊಟ್ಟಿದಾರೋ ಅದು ಬರೀತೀರಾ. ಮೈನಸ್ ಇತ್ತು ಅಂದರೆ ಪ್ಲಸ್, ಒಂದು ವೇಳೆ ಪ್ಲಸ್ ಇತ್ತು ಅಂದರೆ ಮೈನಸ್. ಸೊ ಇಲ್ಲಿ ಮೈನಸ್ ಇದೆ ಪ್ಲಸ್ ತೊಗೊತೀರಾ. ಸೊ ಕೆಳಗೆ ಏನು ತೊಗೊಂಡ್ರೋ ಮೇಲೂ ಅದೇ 1 ಪ್ಲಸ್ ಕಾಸ್ ಎ, ಇದೆರಡು ಮಲ್ಟಿಪ್ಲೈ ಮಾಡ್ತೀರಾ. ಸೊ ಮೇಲೆ ಸ್ಕ್ವೇರ್ 1 ಪ್ಲಸ್ ಕಾಸ್ ಎ ಇದೆ, 1 ಪ್ಲಸ್ ಕಾಸ್ ಎ ಇದೆ, ಸ್ಕ್ವೇರ್ ಆಯಿತು. ಸೊ ಏನಾಯಿತು 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್. ಸಿಮಿಲರ್ಲಿ ಕೆಳಗೆ 1 ಮೈನಸ್ ಕಾಸ್ ಎ ಇದೆ, 1 ಪ್ಲಸ್ ಕಾಸ್ ಎ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ 1 ಮೈನಸ್ ಬಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಥವಾ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಇನ್ನೂ ಹಂಗೆ ಇದೆ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಹಿಂದಿನ ಪ್ರಾಬ್ಲಮಲ್ಲಿ ಹೇಳಿದ್ದೆ ನೆನ್ಪಿಟ್ಕೊಳ್ರಿ ಅಂತ. ಸೊ ಅದಕ್ಕೆ ಹೇಳೋದು ಪ್ರತಿ ಸಲ ನೀವು ಐಡೆಂಟಿಟಿ ಬರೆದು ನೆನ್ಪು ಮಾಡ್ಕೊಳಕ್ಕಾಗಲ್ಲ ಅಥವಾ ಅಷ್ಟು ಟೈಮ್ ಇರಲ್ಲ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಈಸ್ ಸೈನ್ ಸ್ಕ್ವೇರ್ ಎ. ಸೊ ಕೆಳಗೇನು ಬಂತು ಸೈನ್ ಸ್ಕ್ವೇರ್ ಎ. ಸೊ ಮೇಲೆ ಹಾಗೆ ಹೇಳ್ರಿ 1 ಪ್ಲಸ್ ಕಾಸ್ ಎ ದ ಹೋಲ್ ಸ್ಕ್ವೇರ್. ಯಾಕಂದರೆ ಸ್ಕ್ವೇರ್ ರೂಟ್ ಇದೆ, ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಹೊಡ್ಕೊಂಡು ಹೋಗುತ್ತೆ, ಹೋಗ್ಬಿಡ್ಲಿ. ಸೊ ಸ್ಕ್ವೇರ್ ರೂಟು ಸ್ಕ್ವೇರು ಸ್ಕ್ವೇರು ಎಲ್ಲ ಹೋಯ್ತು, ಹೋಗ್ಬಿಡ್ಲಿ, ನಮಗೇನು ಬೇಡ. ಸೊ ಏನು ಉಳಿತು 1 ಪ್ಲಸ್ ಕಾಸ್ ಎ ಉಳಿತು, ಸೈನ್ ಉಳಿತು. ಸೊ ಏನು ಉಳಿತಪ್ಪ 1 ಪ್ಲಸ್ ಕಾಸ್ ಎ ಉಳಿತು, ಕೆಳಗೇನು ಉಳಿತು ಸೈನೇ ಉಳಿತು. ನಮಗೆ ಬೇಕಿರೋದೇನು ಕೊಸೆಕ್ಕು ಕಾಟ್. ಸೊ ಕೊಸೆಕ್ ಇಲ್ಲಿಂದ ತರ್ಬೋದು, ಪ್ಲಸ್ ಇದೆ ಸೊ ಸಪ್ರೇಟ್ ಮಾಡ್ಕೊತೀನಿ. ಪ್ಲಸ್ ಇದ್ದಾಗ ಸಪ್ರೇಟ್ 1 ಡಿವೈಡೆಡ್ ಬೈ ಸೈನ್ ಎ ಇದೆ, ಪ್ಲಸ್ ಮೇಲ್ ಒಂದು ಸೈಡ್ ಕಾಸ್ ಇದೆ ಡಿವೈಡೆಡ್ ಬೈ ಸೈನ್ ಎ. ಯಾಕಂದರೆ ಕೆಳಗೇನಿದೆ ಅದನ್ನ ಇನ್ನೊಂದ್ಸಲ ಬರ್ಕೊತೀರಾ. 1 ಬೈ ಸೈನ್ ಅಂದರೆ ಕೊಸೆಕ್, ಕೊಸ ಅಂತಿರುತ್ತೆ. ಕಾಸ್ ಬೈ ಸೈನ್ ಕಾಟ್. ಆರ್ ಎಚ್ ಎಸ್ ಬಂತ, ಕೊಸೆಕೆ ಕಾಟೆ ಇದೆ, ಇಲ್ಲಿ ಆರ್ ಎಚ್ ಎಸ್ ಬಂತು. ಸೊ ಸೆನ್ಸ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್, ಹೆನ್ಸ್ ಪ್ರೂವ್ಡ್. ಓಕೆ ನೆಕ್ಸ್ಟು ಸೆಕೆಂಡ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಹೋಲ್ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1. ಇಷ್ಟು ನೋಡಿದ ತಕ್ಷಣ ಯಪ್ಪ ಏನು ಚಿಂತೆ ಅಲ್ಲ. ಸೆಕೆಂಡ್ ಥೀಟಾ ಇದೆ, ಸೈನ್ ಥೀಟಾ ಅಗೇನ್ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಹೆಂಗೆ ಪ್ರೂವ್ ಮಾಡ್ಬೋದು ಅಂದರೆ ಆಗಲೇ ಹೇಳೋದಲ್ಲ ಸೈನು ಕಾಸ್. ಸೊ ಸೆಕೆಂಡ್ ಥೀಟಾನೇನಂತ ಬರಿಬೋದು. ಓಕೆ ಗ್ರೀನ್ ತೊಗೊತೇನೆ ಅಥವಾ ಎಲ್ಲೋನೇ ತೊಗೊತೇನೆ. ಸೆಕೆಂಡ್ ಥೀಟಾನ 1 ಬೈ ಕಾಸ್ ಥೀಟಾ. ನೆಕ್ಸ್ಟ್ 1 ಮೈನಸ್ ಸೈನ್ ಥೀಟಾನ ಏನೂ ಬರೆಯೋಕ್ಕಾಗಲ್ಲ, ಹಂಗೆ ಇಡ್ತೇನೆ. ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಸೆಕೆಂಡ್ ಥೀಟಾನ ಅಗೇನ್ 1 ಬೈ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾನ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಎಲ್ ಎಚ್ ಎಸ್ ತೊಗೊಂಡಿರೋದು, ಆರ್ ಎಚ್ ಎಸ್ ಅಲ್ಲಿ 1 ಇದೆ, ಏನೂ ತೊಗೊಳಕ್ಕೂ ಆಗಲ್ಲ, ಬೇಡ. ಸೊ ಈಗ 1 ಬೈ ಕಾಸ್ ಥೀಟಾನ ಹಂಗೆ ಇಡ್ತೀನಿ. ಇಲ್ಲೇನಿದೆ 1 ಮೈನಸ್ ಸೈನ್ ಥೀಟಾ ಇದೆ, ಇದರಲ್ಲೂ ಏನೂ ಮಾಡೋಕ್ಕಾಗಲ್ಲ. ಈಗ ಇಲ್ಲಿ ಕಾಸ್ ಥೀಟಾ ಎಲ್ ಎಚ್ ಎಸ್ ಓಕೆ ಕಾಮನ್. 1 ಪ್ಲಸ್ ಸೈನ್ ಥೀಟಾ ಇದೆ, ಕಾಸ್ ಥೀಟಾ ಕೆಳಗೆ ತೊಗೊಂಡ್ರೆ ಏನಾಯಿತು 1 ಪ್ಲಸ್ ಸೈನ್ ಥೀಟಾ. ಸೊ ಏನು ಉಳಿತು ಇಸ್ ಈಕ್ವಲ್ ಟು ಇದು ಎಲ್ ಎಚ್ ಎಸ್ಸು, ಆರ್ ಎಚ್ ಎಸ್ ಏನೂ ಇಲ್ಲ, 1 ಇದೆ. ಸೊ 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ. ಎಲ್ಲೇ ಹೋದ್ರು ಇದು 22 ಕೇಳಿದ್ದಾರೆ, ಹಿಂದಿಂದ ಯಾವುದು 23, ಆದರೆ ಹಿಂದಿಂದ ಯಾವುದು 23. ಸೊ ಎಷ್ಟು ಸಲ ಸಿಮಿಲರ್ ಪ್ರಾಬ್ಲಮ್ಸ್ ನೋಡ್ರಿ. 1 ಮೈನಸ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಸೇಮ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಇಲ್ಲಿ 1 ಇದೆ. ಸೊ ಏನು ಬೆಳೀತು ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಂಟು 1 ಇದೆ. ಸೊ ಅಷ್ಟೇ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ, ಇಲ್ಲಿ ಎಲ್ ಸಿ ಎಮ್ ಅಲ್ಲ ಮಲ್ಟಿಪ್ಲೈ ಆಗ್ತಿರೋದು. ಸೊ ಏನಾಯಿತು ಕಾಸ್ ಸ್ಕ್ವೇರ್ ಥೀಟಾ.
ಯಾಕಂದರೆ ಮಲ್ಟಿಪ್ಲೈ ಆಗ್ತಿದೆ, ಎಲ್ ಸಿ ಎಮ್ ಅಲ್ಲ, ಮಲ್ಟಿಪ್ಲೈ. ಕೇರ್ಫುಲ್ಲಾಗಿ ನೋಡ್ರಿ, ಬರೀ ಕಾಸ್ ಥೀಟಾ ಬಂತು ಅಂದರೆ ಆರ್ ಎಚ್ ಎಸ್ 1 ಬರೋದೇ ಇಲ್ಲ. ಅಗೇನ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಐಡೆಂಟಿಟಿ ಸೇಮ್, ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ, ಎರಡು ಕ್ಯಾನ್ಸಲ್ ಆಗಿ 1 ಆರ್ ಎಚ್ ಎಸ್, ಹೆನ್ಸ್ ಪ್ರೂವ್ಡ್. ಸೊ ಅದು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದಿದ ತಕ್ಷಣ ಬರ್ದ್ಬಿಡ್ಬೋದು, ಯಾಕಂದರೆ ಕೆಳಗೆ ಕಾಸ್ ಇದೆ, ಮೇಲೂ ಕಾಸ್ ಬರಲೇಬೇಕು, ಯಾಕಂದರೆ 1 ಬರಬೇಕು. ಡನ್ ಡನ್ ಡನಾಡನ್. ಓಕೆ, ಎಕ್ಸ್ ಇದೆ, ವೈ ಇದೆ, ಇದೇನಿದು ಪಿ ಟ್ಯಾನ್ ಥೀಟಾ, ಕ್ಯೂ ಕೊಸೆಕ್ ಥೀಟಾ, ಪಿ ಕೊಸೆಕ್ ಥೀಟಾ, ಸಾರಿ ಕ್ಯೂ ಸೆಕ್ ಥೀಟಾ, ಕ್ಯೂ ಟ್ಯಾನ್ ಥೀಟಾ. ಯಪ್ಪ, ಅದು ಮತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್. ಏನಿಲ್ಲ, ಈಸಿ ಬೇಕಾ ನೋಡ್ರಿ. ಸೊ ಎಕ್ಸ್ ಇದೆ, ವೈ ಇದೆ, ಪ್ರೂವ್ ದಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಇಲ್ಲೋ ಎಲ್ ಎಚ್ ಎಸ್ ತೊಗೊತೀನಿ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಏನಿದೆ ಎಕ್ಸ್ ಸ್ಕ್ವೇರ್, ಎಲ್ಲಿ ಎಕ್ಸ್ ಇದೆ ಎಕ್ಸ್ ಸ್ಕ್ವೇರ್ ಹಾಕ್ರಿ. ಸೊ ಎಕ್ಸ್ ಸ್ಕ್ವೇರ್ ಹಾಕಿದಾಗ ಏನು ಬರುತ್ತೆ, ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೆಕ್ ಥೀಟಾ ಹೋಲ್ ಸ್ಕ್ವೇರಾ. ಸೊ ಎಕ್ಸ್ ಸ್ಕ್ವೇರ್ ಇದು ಎಕ್ಸ್, ಇದು ಎಕ್ಸ್ ಸ್ಕ್ವೇರ್. ಸೊ ನಾನು ಇದನ್ನು ಫಸ್ಟ್ ಬರ್ಕೊತೀನಿ, ಆಮೇಲೆ ವೈ ಸ್ಕ್ವೇರ್ ನೋಡೋಣ. ಎಕ್ಸ್ ಸ್ಕ್ವೇರ್ ಅಷ್ಟೇ ನಾನು ಬರೀತಿರೋದು, ಗ್ರೀನಲ್ಲಿ ಬರೀತಿರೋದು. ಸೊ ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೆಕ್ ಥೀಟಾ ಹೋಲ್ ಸ್ಕ್ವೇರ್. ಸೊ ಏನಾಯಿತು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಕ್ಯೂ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಪ್ಲಸ್ 2ab ಅಂದರೆ 2p ಇದೆ, ಕ್ಯೂ ಇದೆ, ಅದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊತೀನಿ. ನೆಕ್ಸ್ಟ್ ಟ್ಯಾನ್ ಥೀಟಾ ಸೆಕೆಂಡ್ ಥೀಟಾ, ಟ್ಯಾನ್ ಥೀಟಾ ಇಂಟು ಸೆಕೆಂಡ್ ಥೀಟಾ. ಮುಂದೆ ಏನು ಸಾಲ್ವ್ ಮಾಡೋಕ್ಕಲ್ಲ, ಏನು ಚಿಂತೆ ಇಲ್ಲ ಬಿಡ್ರಿ. ನೆಕ್ಸ್ಟು ಮೈನಸ್ ವೈ ಸ್ಕ್ವೇರ್. ಸೊ ವಾಟ್ ಈಸ್ ವೈ, ಪಿ ಸೆಕೆಂಡ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ, ಪಿ ಸೆಕೆಂಡ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ. ಇದೇನು ಹೋಲ್ ಸ್ಕ್ವೇರ್, ಸೇಮು, ಆದರೆ ಹೋಲ್ ಸ್ಕ್ವೇರ್ ಸೇಮ್. ಇಲ್ಲಿ ಮೈನಸ್ ಇದೆ, ಮೈನಸ್ ಬರೀರಿ, ಮೈನಸ್ ಹಾಕಿದಾಗ ಬ್ರ್ಯಾಕೆಟ್, ಲೈಟಲ್ಲೂ ಹೇಳಿದೆ, ಎಲ್ಲ ಸಲ ಹೇಳ್ತೀನಿ, ಮೈನಸ್ ಇದ್ದರೆ ಬ್ರ್ಯಾಕೆಟ್. ಪಿ ಸೆಕೆಂಡ್ ಥೀಟಾ ಸೇಮ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಅಂದರೆ ಪಿ ಸೆಕೆಂಡ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 2ab ಅಂದರೆ 2pq ಟ್ಯಾನ್ ಥೀಟಾ ಸೆಕೆಂಡ್ ಥೀಟಾ. ಲಾಸ್ಟಿಗೆ ಬರ್ದೆ, ಬಟ್ ಪಿ ಕ್ಯೂ ಟ್ಯಾನ್ ಥೀಟಾ ಸೆಕೆಂಡ್ ಥೀಟಾ ಮೈನಸ್ ಇದೆ ಲಾಸ್ಟಿಗೆ. ಓಕೆ, ಈಗ ಕ್ಯೂ ಅಲ್ಲಿ ಗ್ರೀನಲ್ಲಿ ಏನಿದೆ ಹಾಗೆ ಬರ್ಕೊತೀನಿ ನೋಡ್ರಿ, ಯಾಕಂದರೆ ಏನೂ ಚೇಂಜ್ ಆಗ್ತಿಲ್ಲ. ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್, ಓಕೆ, ಈಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಪ್ಲಸ್ 2pq ಟ್ಯಾನ್ ಥೀಟಾ ಸೆಕೆಂಡ್ ಥೀಟಾ. ಎಷ್ಟು ಉದ್ದ ಬರೀ ಅಷ್ಟರಲ್ಲಿ ಕೈ ನೋವು ಬರುತ್ತೆ, ಆದರೆ ಏನಿಲ್ಲ, ಬರೀಲೇಬೇಕು. ಮೈನಸ್, ಓಕೆ, ಮೈನಸ್ ಇದೆ. ಸೊ ಒಳಗಿರೋದೆಲ್ಲ ಪ್ಲಸ್ ಇದೆ, ಸೊ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಒಳಗೇನಿದ್ರೆ ಮೈನಸ್ಸೇ. ಸೊ ಮೈನಸ್ ಪಿ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಇಂಟು ಮೈನಸ್ ಅಗೇನ್ ಮೈನಸ್ 2pq ಟ್ಯಾನ್ ಥೀಟಾ ಸೆಕೆಂಡ್ ಥೀಟಾ. ಸೊ ಈಗ ಏನು ಕ್ಯಾನ್ಸಲ್ ಆಗುತ್ತೆ ನೋಡ್ರಿ, ಪ್ಲಸ್ 2pq ಟ್ಯಾನ್ ಥೀಟಾ ಸೆಕೆಂಡ್ ಥೀಟಾ, ಇಲ್ಲೂ ಪ್ಲಸ್ 2pq ಟ್ಯಾನ್ ಥೀಟಾ ಸೆಕೆಂಡ್ ಥೀಟಾ, ಎರಡು ಹೋಯ್ತು, ಕಳಿಸ್ಬಿಡ್ರಿ. ಇನ್ನೇನು ಉಳಿತು, ಸೊ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಕ್ಯೂ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ. ಸೊ ಇಲ್ಲಿ ನಮಗೇನು ಬೇಕು, ರೈಟ್ ಸೈಡು ಕ್ಯೂ ಸ್ಕ್ವೇರ್ ಬೇಕು, ಪಿ ಸ್ಕ್ವೇರ್ ಬೇಕು. ಸೊ ಇಲ್ಲಿ ಪಿ ಸ್ಕ್ವೇರ್ ಇದೆ, ಸೊ ಪಿ ಸ್ಕ್ವೇರ್ ಕಾಮನ್ ತೆಗಿತೀರಾ ನೋಡ್ರಿ. ಸೊ ಪಿ ಸ್ಕ್ವೇರ್ ಕಾಮನ್ ತೆಗೆದ್ರೆ ಇಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟಾ ಇದೆ, ಟ್ಯಾನ್ ಸ್ಕ್ವೇರ್ ಥೀಟಾ ಉಳಿತು. ನೆಕ್ಸ್ಟ್ ಇನ್ನೆಲ್ಲಿದೆ ಪಿ ಸ್ಕ್ವೇರ್, ಇಲ್ಲಿ ಪಿ ಸ್ಕ್ವೇರ್ ಇದೆ, ಆದರೆ ಮೈನಸ್ ಇದೆ. ಸೊ ಮೈನಸ್ ಪಿ ಸ್ಕ್ವೇರ್ ಹೊರಗೋಯ್ತು, ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಇದೆ. ಸೊ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ. ನೆಕ್ಸ್ಟು ಪ್ಲಸ್ ಕ್ಯೂ ಸ್ಕ್ವೇರ್, ಇಲ್ಲಿ ಕ್ಯೂ ಸ್ಕ್ವೇರ್ ಇದೆ, ಕ್ಯೂ ಸ್ಕ್ವೇರ್ ಹೊರಗೆ ತೆಗೆದರೆ ಏನು ಉಳಿತು, ಸೆಕೆಂಡ್ ಸ್ಕ್ವೇರ್ ಥೀಟಾ.
ನೆಕ್ಸ್ಟ್ ಇಲ್ಲಿ ಕ್ಯೂ ಸ್ಕ್ವೇರ್ ಇದೆ, ಕ್ಯೂ ಸ್ಕ್ವೇರ್ ಹೋಯ್ತು, ಏನು ಉಳಿತು? ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಮುಂದೆ ಏನು ಮಾಡೋದು? ಐಡೆಂಟಿಟಿ ಬೇಕು, ಯಾಕಂದರೆ ಟ್ಯಾನ್ ಸ್ಕ್ವೇರ್ ಇದೆ, ಸೆಕೆಂಡ್ ಸ್ಕ್ವೇರ್ ಇದೆ. ಟ್ಯಾನು ಸೀಕೆಂಟು ಐಡೆಂಟಿಟಿ ಅಂತ ಗೊತ್ತಿರಬೇಕು ನಿಮಗೆ. ಹೆಂಗೆ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಬಟ್ ಇಲ್ಲಿ ಟ್ಯಾನು ಸೀಕೆಂಟ್ ಎರಡು ಒಂದೇ ಕಡೆ ಇದೆ, ಏನು ಚಿಂತೆ ಇಲ್ಲ. 1 ಲೆಫ್ಟ್ ಸೈಡ್ ಇಡ್ರಿ, ಟ್ಯಾನನ್ನು ಆ ಕಡೆ ಕಳಿಸ್ರಿ. ಸೊ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಬಟ್ ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇರೋದು ಇಲ್ಲಿ ಅದೇ ರಿವರ್ಸ್ ಆಗಿದೆ. ರಿವರ್ಸ್ ಅಂದರೆ 1 ಆ ಕಡೆ ಕಳಿಸ್ರಿ, ಎಲ್ಲ ಈ ಕಡೆ ಕಳಿಸ್ರಿ, ಏನಾಗುತ್ತೆ? 1 ಆ ಕಡೆ ಹೋದರೆ -1. ಇದೆಲ್ಲ ಲೆಫ್ಟ್ ಸೈಡ್ ಬಂತು ಅಂದರೆ ಸೈನ್ ಚೇಂಜ್ ಆಗುತ್ತೆ. ಇಲ್ಲಿ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಇರೋದು ರೈಟ್ ಸೈಡಿಗೆ ಬಂದಾಗ ಮೈನಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ, ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇರೋದು ರೈಟ್ ಸೈಡಿಗೆ ಬಂದಾಗ ಟ್ಯಾನ್ ಸ್ಕ್ವೇರ್ ಥೀಟಾ ಅಷ್ಟೇ. ಸೊ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ, ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಏನು? -1. ಸೊ ಪಿ ಸ್ಕ್ವೇರ್ ಇಂಟು ಪ್ಲಸ್ ಕ್ಯೂ ಸ್ಕ್ವೇರ್ ಇಂಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ 1. ಸೊ ಲಾಸ್ಟಿಗೆ ಏನು ಬಂತಪ್ಪ? ಓಕೆ, ಇದೇ ಬರಿತೀನಿ. ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಇದೆ, ಪಿ ಸ್ಕ್ವೇರ್ ಇಂಟು -1. ಪಿ ಸ್ಕ್ವೇರ್ ಇಂಟು -1 ಅಂದರೆ ಮೈನಸ್ ಪಿ ಸ್ಕ್ವೇರ್, ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಬಂತಲ್ಲ, ಹೆನ್ಸ್ ಪ್ರೂವ್ಡ್. ಇಷ್ಟು 1 ಸ್ಟೆಪ್ಪು, 2 ಸ್ಟೆಪ್ಪು, 3, 4, 5 ಸ್ಟೆಪ್, 3 ಮಾರ್ಕ್ಸ್. ಕ್ವಶನ್ ನೋಡಿದ ತಕ್ಷಣ ಭಯ ಪಡ್ಕೋಬೇಡ್ರಿ, ಸಾಲ್ವ್ ಮಾಡ್ತಾ ಹೋಗ್ರಿ, ಖಂಡಿತ ಬರುತ್ತೆ. ಲೆಫ್ಟ್ ಸೈಡ್ ಏನಿದೆ ತೊಗೊಂಡು ಸಾಲ್ವ್ ಮಾಡಿರಿ, ಆರಾಮ್ ಬರುತ್ತೆ. ಓಕೆ, ನೆಕ್ಸ್ಟು ಟ್ಯಾನ್ ಎ ಮೈನಸ್ ಸೈನ್ ಎ, ಟ್ಯಾನ್ ಎ ಪ್ಲಸ್ ಸೈನ್ ಎ, ಸಿಕೆಂಟು ಹೆಂಗೆ ಪ್ರೂವ್ ಮಾಡೋದು? ಸೇಮ್ ಸೈನ್ ಲೆಫ್ಟ್ ಸೈಡ್ ಟ್ಯಾನ್ ಇದೆ, ರೈಟು ಸಿಕೆಂಟ್ ಇದೆ, ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಸೈನು ಕಾಸು ಬರೆಯೋದು ಅಷ್ಟೇ. ಸೊ ಟ್ಯಾನ್ ಏನಂತ ಬರಿಬೋದು? ಸೈನ್ ಎ ಬೈ ಕಾಸ್ ಎ ಮೈನಸ್ ಸೈನ್ ಏನೇನು ಬರೆಯೋಕ್ಕಲ್ಲ, ಹಾಗೆ ಬರಿತೀನಿ. ಸೈನ್ ಎ ಡಿವೈಡೆಡ್ ಬೈ ಅಗೇನ್ ಟ್ಯಾನ್ನ ಸೈನ್ ಎ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಏನೂ ಬರೆಯೋಕ್ಕಲ್ಲ, ಹಾಗೆ. ಸೊ ಈಗ ಎಲ್ ಸಿ ಎಮ್ ಕಾಸ್ ಇಲ್ಲಿ 1 ಇದೆ, ಸೊ ಎಲ್ ಸಿ ಎಮ್ ಏನಾಯಿತು? ಕಾಸು. ಇಲ್ಲಿ ಸೈನ್ ಏನಿದೆ ಹಾಗೆ ಬರಿತೀರಾ, ಮೈನಸ್ ಇಲ್ಲಿ ಕಾಸ್ ಎ 1 ಇದೆ, ಸೊ ಇದು ಕಾಸ್ ಎ ಆಗಬೇಕಂದ್ರೆ ಮೇಲೂ ಕಾಸ್ ಎಯಿಂದ ಮಲ್ಟಿಪ್ಲೈ ಮಾಡಬೇಕು. ಸೈನ್ ಎ ಇಂಟು ಥೀಟಾ ಅಂತ ಬರೆಯೋದು ನನಗಿಷ್ಟ, ಸೊ ಅದಕ್ಕೆ ಹಂಗೆ ಬರೆದು ಬಿಡ್ತೇನೆ. ಕೆಳಗೆ ಕಾಸ್ ಎ ಇಲ್ಲಿ 1 ಇದೆ, ಸೊ ಎಲ್ ಸಿ ಎಮ್ ಕೆಳಗಿಂದ್ರಲ್ಲಿ ಕಾಸ್ ಎ, ಸೊ ಇಲ್ಲಿ ಸೈನ್ ಎ ಇದೆ, ಸೈನ್ ಹಾಗೆ ಬರಿತೀನಿ, ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಸೊ ಏನಾಯಿತು? ಕಾಸ್ ಎರಡು ಕೆಳಗಿದೆ, ಇದು ಮೇಲಿಂದ್ರಲ್ಲಿ ಕೆಳಗಿದೆ, ಇದು ಕೆಳಗಿಂದ್ರಲ್ಲಿ ಕೆಳಗಿದೆ, ಸೊ ಎರಡು ಹೋಯ್ತು. ಏನು ಉಳಿತು? ಸೈನ್ ಎ ಮೈನಸ್ ಸೈನ್ ಎ. ಸೊ ಏನು ಉಳಿತು ಇಲ್ಲಿ ಬರಿತೀನಿ ನೋಡ್ರಿ, ಸೈನ್ ಎ ಮೈನಸ್ ಸೈನ್ ಎ ಇಂಟು ಕಾಸ್ ಎ ಡಿವೈಡೆಡ್ ಬೈ, ಸೊ ಕೆಳಗಿಂದ ಏನು ಉಳಿತು? ಸೈನ್ ಎ ಪ್ಲಸ್ ಸೈನ್ ಎ ಕಾಸ್ ಎ, ಸೈನ್ ಎ ಪ್ಲಸ್ ಸೈನ್ ಎ ಕಾಸ್ ಎ. ಈ ಕಾಮನ್ ತೆಗಿಬೋದಾ? ಮೇಲಿಂದ್ರಲ್ಲಿ ಸೈನ್ ಕಾಮನ್ ತೆಗಿತೀನಿ, ಏನು ಉಳಿತು? ಸೈನ್ ಹೋದರೆ ಇಲ್ಲಿ 1 ಉಳಿತು, ಇಲ್ಲಿ ಸೈನ್ ಹೋದರೆ ಏನು ಉಳಿತು? ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಇಲ್ಲಿ ಸೈನ್ ಎ 1 ಪ್ಲಸ್ ಕಾಸ್ ಎ. ಈ ಸೈನ್ ಹೋಯ್ತು, ಏನಾಯಿತು? 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ. ಬಟ್ ನಮ್ಗೆ ಬೇಕಿರೋದೇನು? ಸಿಕೆಂಟ್ ಬೇಕು. ಸೊ ಸಿಕೆಂಟ್ ಬೇಕು ಅಂದರೆ ಏನೂ ಇಲ್ಲ, ಅಲ್ಲಿ ಏನು ಉಳಿತು? 1 ಮೈನಸ್ ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎ. ಸೊ ಇಲ್ಲಿ ಬರ್ಕೊತೀನಿ ನೋಡಿರಿ, 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ. ಸೊ ಇದೇ ತಾನೇ ಇಲ್ಲಿ ಲಾಸ್ಟಿಗೆ ಸಿಕ್ಕಿದ್ದು. ಸೊ ಅದರಿಂದ ಏನು ಬೇಕು? ಸಿಕೆಂಟ್ ಸಿಗಬೇಕು. ಸೊ ಸಿಕೆಂಟ್ ಸಿಗಬೇಕು ಅಂದರೆ
ಕಾಸ್ ಏನೇನಂತ ಬರಿಬೋದು 1 / ಸಿಕ್ಯಾಂಟ್ ಬೇಕು ಅಂದರೆ ಸಿಕ್ಯಾಂಟ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಬೇಕು ಅಂದರೆ 1 / ಸಿಕ್ಯಾಂಟ್ ಎ. ಎಲ್ ಸಿ ಎಮ್ ಅಗೇನ್ ಎಲ್ ಸಿ ಎಮ್ ತೊಗೋಬೇಕು. ಯಪ್ಪ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಸಿಕ್ಯಾಂಟ್ ಎ ಮೇಲಿಂದ್ರಲ್ಲಿ ಸಿಕ್ಯಾಂಟ್ ಇಲ್ಲಿಗೆ ಹೋಯ್ತು ಅಂದರೆ ಸಿಕ್ಯಾಂಟ್ ಎ -1 ಡಿವೈಡೆಡ್ ಬೈ ಕೆಳಗಿಂದ್ರಲ್ಲೂ ಸಿಕ್ಯಾಂಟ್ ಈ ಪಾರ್ಟ್. ಓಕೆ, ಸೊ ಈ ಪಾರ್ಟ್ ನಾನು ಹೇಳ್ತಿರೋದು. ಸೊ ಸಿಕ್ಯಾಂಟ್ ಎಲ್ ಸಿ ಎಮ್ ತೊಗೊಂಡೆ. ಇಲ್ಲಿ ಸಿಕ್ಯಾಂಟ್ ಸೊ ಸಿಕ್ಯಾಂಟ್ ಎ +1 ಕೆಳಗೆ ಸಿಕ್ಯಾಂಟ್ ಎ. ಸೊ ಏನಾಯಿತು, ಈ ಸಿಕ್ಯಾಂಟ್ ಹೋಯ್ತು. ಏನು ಉಳಿತು, ನಮಗೇನು ಬೇಕೋ ಅದೇ ಉಳಿದಿದ್ದು. ಸೊ ಏನು ಉಳಿತು, ಸಿಕ್ಯಾಂಟ್ ಎ -1 ಡಿವೈಡೆಡ್ ಬೈ ಸಿಕ್ಯಾಂಟ್ ಎ +1. ದಿಸ್ ಇಸ್ ದ RHS ನಮಗೆ ಬೇಕಾಗಿದ್ದಿತ್ತು. ಆಯಿತು. ಇಸ್ ದೇರ್ ಎನಿ ಅದರ್ ವೇ? ಟ್ರೈ ಮಾಡಿರಿ, ಥಿಂಕ್ ಮಾಡಿರಿ, ಇದಕ್ಕಿಂತ ಫಾಸ್ಟಾಗಿ ಹೆಂಗಾದರೂ ಸಾಲ್ವ್ ಮಾಡ್ಬೋದಾ ಅಂತ. ಓಕೆ, ನೋಡೋಣ. ಓಕೆ, ಲಾಸ್ಟ್ ಪ್ರಾಬ್ಲಮ್ 1 + cos θ 1 - cos θ. ಸೊ ಇಲ್ಲಿ ರೈಟ್ ಸೈಡಿಗೆ ಏನು ಬೇಕು, cosec θ + cot θ ಹೋಲ್ ಸ್ಕ್ವೇರ್. ಏನು ಮಾಡ್ಬೋದು, 1 + cos ಇದೆ, ಇಲ್ಲಿ cosec ಇದೆ, ರ್ಯಾಷನಲೈಸ್ ಮಾಡ್ಕೋಬೋದಾ? ಮಾಡ್ಬೋದು, ವೆರಿ ಈಸಿ. 1 + cos θ ಬೈ 1 - cos θ. ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಹೊರಗೆ ತೆಗೆದಾರೆ. ಅಲ್ಲಿ ಸ್ಕ್ವೇರ್ ರೂಟ್ ಇತ್ತು, ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇಲ್ಲೂ ಹಾಗೆ ಸೇಮ್ ರ್ಯಾಷನಲೈಸ್ ಮಾಡಿರಿ. ರ್ಯಾಷನಲೈಸ್ ಅಂದರೆ ಇಲ್ಲಿ ಸ್ಕ್ವೇರ್ ರೂಟ್ ಇಲ್ಲ, ಬಟ್ ಆದರೂ ಅದೇ ತೊಗೊಳ್ರಿ. ಡಿವೈಡೆಡ್ ಬೈ 1 - cos θ ಇದೆ. ಸೊ ಏನಾಯಿತು, 1 + cos θ. ಮೇಲೆ ಸೇಮ್ ಇಲ್ಲಿ ಕೆಳಗೇನು ತೊಗೊಂಡಿರ್ತೀರೋ ಅದೇ cos θ. ಸೊ 1 + cos θ ಇಂಟು 1 + cos θ, 1 + cos θ ಹೋಲ್ ಸ್ಕ್ವೇರ್. 1 + cos θ ಇಂಟು 1 + cos θ, 1 + cos θ ಹೋಲ್ ಸ್ಕ್ವೇರ್. 1 - cos θ ಇಂಟು 1 + cos θ, 1 - cos ಸ್ಕ್ವೇರ್ θ. a - b ಇಂಟು a + b, a ಸ್ಕ್ವೇರ್ - b ಸ್ಕ್ವೇರ್. ಸೊ ಏನಾಯ್ತಿದು, 1 + cos θ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 - cos ಸ್ಕ್ವೇರ್ θ ಅಂದರೆ sin ಸ್ಕ್ವೇರ್ θ. ಇಲ್ಲಿ cosec + cot ಹೋಲ್ ಸ್ಕ್ವೇರ್ ಇದೆ. ಇಲ್ಲಿ ಸ್ಕ್ವೇರ್ ಮೇಲೊಂದು ಸ್ಕ್ವೇರ್ ಇದೆ, ಕೆಳಗೂ ಸ್ಕ್ವೇರ್ ಇದೆ. ಸೊ ಸ್ಕ್ವೇರ್ನ ನಾನು ಕಾಮನ್ ತೆಗಿತೀನಿ. ಅಂದರೆ ಏನು, 1 + cos θ ಡಿವೈಡೆಡ್ ಬೈ sin θ ಹೋಲ್ ಸ್ಕ್ವೇರ್. ಸ್ಕ್ವೇರ್ ಕೆಳಗೂ ಇದೆ, ಮೇಲೂ ಇದೆ. ಸೊ ಸ್ಕ್ವೇರ್ನ ಕಾಮನ್ ತೆಗೆದ. ಈಗ ಸೇಮ್ ಸಪ್ರೇಟ್ ಮಾಡ್ಕೊಂಡಾಗ sin θ ಇದೆ. ಸೊ 1/sin θ ಪ್ಲಸ್ ಎರಡು ಸಪ್ರೇಟ್ ಅಂದರೆ cos θ ಬೈ sin θ ಹೋಲ್ ಸ್ಕ್ವೇರ್. ಸೊ 1/sin θ, ವಾಟ್ ಈಸ್ 1/sin θ? 1/sin θ ಇಸ್ cosec θ. ಸೊ 1/sin θ ಏನು, cosec θ ಪ್ಲಸ್ sin ಬೈ cos cot. ಸೊ ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕ್ತೀನಿ. ಸೊ ಇಲ್ಲಿಂದ ಬಂತ RHS, ಹೆನ್ಸ್ ಫ್ರೂಟ್. ಸೊ ಇದೇ ಟೈಪು ಅಗೇನ್ ನಾನು ನಿಮಗೆ ಹೋಮ್ವರ್ಕ್ ಅಂತ ಕೊಡ್ತೀನಿ. ನೋಡ್ರಿ, ಇಷ್ಟೆಲ್ಲ ಸಾಲ್ವ್ ಮಾಡೋ ಬದಲು ಇಸ್ ದೇರ್ ಎನಿ ಅದರ್ ಸಿಂಪ್ಲರ್ ವೇ ಟು ಸಾಲ್ವ್ ದಿಸ್? ಸೊ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿದಾಗ ಐ ವಿಲ್ ಡೂ ಈವನ್ ಸಿಂಪ್ಲರ್ ವೇ. ನಿಮಗೆ ಬೇಕು ಅಂದರೆ, ಇದು ಇಷ್ಟೆಲ್ಲ ಉದ್ದ ಮಾಡಬೇಕಾ, ಇನ್ನೂ ಸಿಂಪ್ಲರ್ ವೇ ಬೇಕು ಅಂದರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ವೇರ್ ಐ ವಿಲ್ ಬಿ ಸಾಲ್ವಿಂಗ್ ಮೋರ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಆನ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.